ಮರಳು ರೋಡ್ ಗಟ್ಟೆಯಲ್ಲಿ ತಗೊಂಡಿದ್ದಾರೆ ಅಂತ ಏನ್ ಕ್ರಮ ತಗೊಂಡಿದ್ದೀರಾ? ಎಷ್ಟು ಚೆಕ್ ಪೋಸ್ಟ್ ಇದೆ ನಿಮ್ಮಲ್ಲಿ? ಯಾಕೆ ಇಲ್ಲ? ನಿಮಗೆ ಪ್ರಾವಿಷನ್ಸ್ ಇಲ್ವಾ? ಚೆಕ್ ಪೋಸ್ಟ್ ನಿರ್ಮಾಣ ಮಾಡ್ಲಿಕ್ಕೆ, CCTV ಕ್ಯಾಮೆರಾ ಅಳವಡಿಸಲಿಕ್ಕೆ ಪ್ರಾವಿಷನ್ಸ್ ಇಲ್ವಾ? ವೈ ಆರ್ ಯು ನಾಟ್ ಡೂಯಿಂಗ್? ಇಲಾಖೆಯಿಂದ ಏನು ಇದು ಮಾಡ್ತಿದ್ದೀರಾ? ನಿಗಾ ವಹಿಸ್ತಾ ಇದ್ದೀರಾ? Please issue notice to her. It was serious issue. You have to take. ಮೇಡಮ್ ನೀವು ಮತ್ತೆ ಅದನ್ನ ರೀಜನರೇಟ್ ಮಾಡಕ್ ಆಗದೇ ಇಲ್ಲ, ರೀಕನ್ಸ್ಟ್ರಕ್ಷನ್ ಮಾಡಕ್ಕೆ ಆಗಲ್ಲ. ಆಮೇಲೆ ಇವತ್ತು ಪಾಪ ಈ ತಹಸೀಲ್ದಾರರು ಬಂದವ್ರೆ ಅಂತೇಳಿ ಅವ್ರ ಫೋನ್ ಆಕ್ಸೆಸ್ ಮಾಡ್ತಾರೆ ಎಲ್ಲರಿಗೂ ಅಂತೇಳಿ ಇರೋ ಊರು ತುಂಬ ಎಲ್ಲರೂ ಅವ್ರಿಗೆ ಮೆಸೇಜ್ ಹಾಕ್ತಾರೆ. ಅವರು ರಾತ್ರಿ 12 ಗಂಟೆಲಿ ಹೋಗಿ ಅವ್ರು ರೈಡ್ ಮಾಡಕ್ಕಾಗತ್ತಾ? ಪೊಲೀಸ್ನವ್ರು ಏನ್ ಮಾಡ್ತಾ ಇದ್ದಾರೆ? ಪೊಲೀಸರು ಜವಾಬ್ದಾರಿ ಅಲ್ವಾ ಇದು? ಯಾಕ್ರಿ ಪೊಲೀಸ್ನವ್ರು ಯಾಕ್ರಿ ಕೆಲಸ ಮಾಡಲ್ಲ? ಯಾಕೆ ಮಾಡಬಾರ್ದು ನೀವು? ಯಾಕೆ ನೀವು ಟಿಪ್ಪರ್ಗಳು ಮಣ್ಣಿನ ಲಾರಿಗಳನ್ನ ಯಾಕೆ ಹಿಡಿಯಲ್ಲ? ಯಾಕೆ ಹಿಡಿಬಾರ್ದು ಅಂತ ಏನಾರ ಇದೆಯಾ? ಎಲ್ಲಿ ಹಿಡಿದಿದ್ದೀರಾ? ನಿಮ್ದು 112 ಏನ್ ಕೆಲಸ ಮಾಡುತ್ತೆ? ಮಲಗಿರೋದು. ಸರ್ ಒಂದ್ ನಿಮಿಷ, PDOಗಳದೆಲ್ಲ ಹೇಳ್ತಾ ಇರೋದು ನಾನು. ಕೆರೆಗಳು ಎಲ್ಲ ಸಿಸ್ಟಮ್ ಕೆಲಸ ಜೊತೆ ಕೆಲಸ ಮಾಡಿದ್ರೆ ಅಷ್ಟೇ ಸಿಸ್ಟಮ್. ಇಲಾಖೆಗಳು ಕೋಆರ್ಡಿನೇಷನ್ ಆದ್ರೆ ಇದನ್ನ ಜಿಲ್ಲಾಧಿಕಾರಿಗಳಿಗೆ ಹೇಳ್ಬೇಕೇನ್ರಿ ನಾವು? ಮೇಡಮ್, ಒಂದು ಎಂಜಿನಿಯರಿಂಗ್ ಕಾಲೇಜ್ಗಳು, ಡಿಪ್ಲೊಮಾ ಕಾಲೇಜ್ಗಳಿಗೆ ಸ್ಟೂಡೆಂಟ್ಸ್ಗೆ ಪ್ರಾಜೆಕ್ಟ್ ಅಂತೇಳಿ ಕಾಂಟೂರ್ ಸರ್ವೆ ಮಾಡೋದಕ್ಕೆ ಕೊಟ್ಟರೆ ಅವರು ಬಂದು ಸೈಂಟಿಫಿಕ್ ಆಗಿ ಕೆರೆ ಕಟ್ಟೆಗಳನ್ನು ಸರ್ವೆ ಮಾಡ್ತಾರೆ, ಕಾಂಟೂರ್ ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿದಾಗ ಅಲ್ಲಿ ಇರ್ತಕ್ಕಂಥ ಹೂಳಿದೆಯಾ, ಮಣ್ಣಿದೆಯಾ, ಆ್ಯಕ್ಚುಯಲ್ ಸ್ಟೇಟಸ್ ಅವ್ರನ್ನ ಒಂದು ಸ್ಟಡಿ ರಿಪೋರ್ಟ್ ಕೊಡ್ತಾರೆ. ಇದು ಉಚಿತವಾಗಿ ಆಗೋಂಥದ್ದು. ಕಾಲೇಜ್ ಮಕ್ಳಿಗೆ ಪ್ರಾಜೆಕ್ಟ್ ರಿಪೋರ್ಟು ಆಗುತ್ತೆ, ನಮ್ಮ ತಾಲೂಕಿನ ಕೆರೆ ಕಟ್ಟೆಗಳ ವಾಸ್ತವ ರಿಯಲ್ ಫ್ಯಾಕ್ಟು ಗೊತ್ತಾಗುತ್ತೆ. ಆ ಡಾಕ್ಯುಮೆಂಟೇಶನ್ ಆಗುತ್ತೆ ನಿಮ್ಮ ಇಲಾಖೆಗೆ. ಯು ಮೇಕ್ ಶೂರ್ ದಟ್ ಈ ಕೆಲಸ ಆಗಬೇಕು. ಇಲ್ಲಿ ಉಮೇಶ್ ಅಣ್ಣ ಬರಲಿ, ಇಲ್ಲಿ ಬರ್ರಿ, ನೀವೇ ಬರ್ರಿ, ನಿಮ್ದೇ ಕೆಲಸ. ಬನ್ನಿ ನೀವೇ. ಈಗ ಇದು ಈಗ ದುಗುಡಿಹಳ್ಳಿ ಗ್ರಾಮ ಪಂಚಾಯಿತಿ ಪ್ರಾಪರ್ಟಿ ಒಂದು ಬೋರ್ವೆಲ್ ಅಲ್ಲಿ ಇದೆ. ಅದೇನೋ ಆಸೆಟ್ ಅವನ್ ಸರ್ವೆ ಪ್ರಕಾರ ಅವ್ನ್ ಯಾರೋ ಪ್ರೈವೇಟ್ ಪಾರ್ಟಿಗೆ ಹೋಗೈತಂತೆ. ಬೋರ್ವೆಲ್ ಇದ್ದಂತ ಪೈಪು, ಮೋಟ್ರು, ಕೇಬಲ್ ಎಲ್ಲ ತಗೊಂಡು ಹೋಗ್ಯವನ ಅವನ ಮನೆಗೆ. ಕಳ್ತನದ ಕೇಸ್ಗೆ ಇವರು ನಾನ್ ಕಾಗ್ನಿಸಬಲ್ ಅಂತ ಕೊಡ್ತಾರೆ. ಏನ್ರಿ ಥೆಫ್ಟ್ ಕೇಸ್ಗೆ ಯಾರಾದ್ರೂ NC ಕೊಡೋದಕ್ಕೆ ಪ್ರಾವಿಷನ್ ಇದೆಯಾ? ಲಲಿತ್ ಕುಮಾರಿ ವರ್ಸಸ್ UP ಗೌರ್ಮೆಂಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಸೈಟೇಷನ್ ಏನ್ ಹೇಳುತ್ತೆ? ಒಂದ್ ನಿಮಿಷ ಸರ್, ಸೈಟೇಷನ್ ಏನ್ ಹೇಳುತ್ತೆ? FIR ಬಗ್ಗೆ ಹೇಳುತ್ತೆ ಸರ್. ಯಾವುದೇ ಕಾಗ್ನಿಸಬಲ್ ಅಫೆನ್ಸ್ ಅನ್ನ ನಿಮ್ ಗಮನಕ್ಕೆ ಬಂದ ಮೇಲೆ FIR ಮಾಡ್ಕೊಂಡು ತನಿಖೆ ಮಾಡಿ ಅಂತ ಹೇಳೋದು. ಕಳ್ತನ ಕಾಗ್ನಿಸಬಲ್ ಅಫೆನ್ಸ್ ಏನದು? ನಾನ್ ಕಾಗ್ನಿಸಬಲ್ ಪಬ್ಲಿಕ್ ಪ್ರಾಪರ್ಟಿಗಳು ಈ ತರ ಮಾಡಿದ್ರೆ ಈ ತರದ್ದೆಲ್ಲ ಆಟಿಟ್ಯೂಡ್ನ ಅಕ್ಸೆಪ್ಟ್ ಮಾಡಕ್ ಆಗಲ್ಲ ಮೇಡಮ್. ಇದು ನಿಮಗೆ ಸಂಬಂಧಪಟ್ಟಿದ್ದು. ದಯಮಾಡಿ ನೀವು ಅದಕ್ಕೇನು ಉತ್ತರ ಕೊಡ್ತೀರೋ ನೀವೇ ಕೊಡಿ. FIR ಹಾಕಿ ನಿಂತರ ಹಾಕಲ್ಲ. ನಮಗೆ ತಿರುಗಿ ಸಾಕಾಗೋಗ್ಬಿಡಿ. ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ನ್ಯಾಷನಲ್ ಹೈವೇಗಳಿದ್ದಾವೆ. 150A ಇಂದ ಅದು ಮತ್ತೆ ಸಿರಾದಿಂದ ಅದು ಕಂಟಿನ್ಯೂಸ್ ಆಗಿ ರಸ್ತೆ ಮೇಲೆ ಮರ್ಡರ್ಗಳಾಗ್ತಾ ಇದ್ದಾವೆ. ರಸ್ತೆ ಕೊಲೆಗಳು ಅಂತ ನಾವು ಕರಿತೀವಿ. ಅದು ಅಕ್ಷರಶಃ ಮರ್ಡರ್. ಇವರು ಪೊಲೀಸ್ ಇಲಾಖೆಯವರು ಆಕ್ಸಿಡೆಂಟ್ ಅಂತ FIR ಮಾಡಿ ಕ್ಲೋಸ್ ಮಾಡ್ತಾ ಇದ್ದಾರೆ. ಮೇಡಮ್, ರಸ್ತೆ ಈಗ ಶಾಸಕರೇ, ಅದಲ್ಲ ಒಂದ್ ನಿಮಿಷ. ಏನಾಗ್ತೈತೆ, ಮೂಲ DPR ಅನ್ನ ಉಲ್ಲಂಘಿಸಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ, ಅವೈಜ್ಞಾನಿಕ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಈಗ ಸಿರಾದಿಂದ ಉಳಿಯಾರ್ವರೆಗೂ ಅವೈಜ್ಞಾನಿಕವಾಗಿ ರಸ್ತೆ ಆಗಿರೋದು, ಇನ್ಕಂಪ್ಲೀಟ್ ರಸ್ತೆ. ಇವತ್ತೂ ರಸ್ತೆ ಪೂರ್ಣವಾಗಿಲ್ಲ. ಇದಕ್ಕೆ ಹೊಣೆಗಾರ ಯಾರು ಅಂದ್ರೆ NH ಅವರು, ನ್ಯಾಷನಲ್ ಹೈವೇ NH ನವರು ಪ್ಲಸ್ ಕಾಂಟ್ರಾಕ್ಟ್ರು.
ಇದು ಪ್ಯೂರ್ಲಿ ಅನ್ಸೈಂಟ್. ಇವನು ನ್ಯಾಷನಲ್ ಹೈವೇಸ್ನ ನೀವು ರಸ್ತೆ ಸುರಕ್ಷತಾ ನೀವು ರೆಗ್ಯುಲರ್ ಮೀಟಿಂಗ್ ಮಾಡ್ತೀರಾ. ಇವರು ಆಕ್ಸಿಡೆಂಟ್ ಅಂತ ಇವ್ರು ಮಾಡಿದ್ರಾಗ ಇವ್ರ ಮಾಹಿತಿ ನಿಮಗೆ ಬರಲ್ಲ. ಒಂದು ಕೇಳಿ ಅವ್ರನ್ನ, KB ಕ್ರಾಸ್ ತವಳಿಂದ ಉಳಿಯಾರ್ ತಕ ಎಷ್ಟು ಜನ ಸತ್ತವ್ರೆ, ಸತ್ತಿರೋ ಯಾವ್ದಾರು ಒಬ್ರು ನ್ಯಾಷನಲ್ ಹೈವೇ ಮೇಲೆ ರೋಡ್ ಸೇಫ್ಟಿ ಮೀಟಿಂಗ್ಗೆ DSP ಬರ್ತಾರೆ, ಸಂಬಂಧಪಟ್ಟ DSP ಎಲ್ಲಿ ನಿಮ್ಮ DSP? ಸರ್ ರಸ್ತೆ ಮೇಲೆ ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಮಾಡಿ, ಅರ್ಥ ಆಯ್ತಾ, ಅವನು ಅರ್ಧಂಬರ್ಧ ಇನ್ಕಂಪ್ಲೀಟ್ ಕೆಲಸ ಮಾಡಿ ಜನ ಸತ್ರೆ ಅದು ಆಕ್ಸಿಡೆಂಟಾ ಮರ್ಡರ? ಆಕ್ಸಿಡೆಂಟಾ ಕೊಲೆನಾ ಸರ್? ನಿಮಿಷ, ನೀವು ರೋಡ್ ಆಕ್ಸಿಡೆಂಟ್ ಅಂತ ಕನ್ಸಿಡರ್ ಮಾಡ್ತೀರಾ ಅಷ್ಟೇ. ಈಗ ಸಾರ್ವಜನಿಕರೇ ನಿಮ್ಗೆ ಹೌದು ಈ ರಸ್ತೆ ಮೇಲೆ ಈ ರೀತಿ ಕೊಲೆಗಳಾಗ್ತಾ ಇದ್ದಾವೆ, ಮರ್ಡರ್ ಕಂಪ್ಲೇಂಟಾ ಸರ್? ನೀವು ಲೋಕಾಯುಕ್ತರಿಗೆ ರಿಪ್ಲೈ ಮಾಡಿದ್ದೀರಾ? ಜ್ಞಾನ ಇದೆಯಾ ನಿಮಗೆ ಅರಿವಿದೆಯಾ? ಲೋಕಾಯುಕ್ತರಿಗೆ ಏನಂತ ರಿಪ್ಲೈ ಮಾಡಿದ್ದೀರಾ? ನಾನೇ ಕಂಪ್ಲೇನೆಂಟು, ಇಷ್ಟು ನೂರಾರು ಜನ ಸತ್ತೋಗಿದ್ದಾರೆ ಸರ್, ಸತ್ತೋಗಿರೋದ್ರ ಮೇಲೆ ಯಾರ ಮೇಲಾದ್ರೂ ಒಂದು ಕ್ರಮ ತಗೊಳ್ಳಿ ಅಂತ ಕೊಟ್ರೆ, ನೀವು ಆಕ್ಸಿಡೆಂಟ್ ಅಂದ್ರೆ ಅವ್ರ ಮೇಲೆ ಕ್ರಮ ಹೆಂಗಾಗುತ್ತೆ ಮೇಡಮ್? ನಿಮಗೆ ಮಾಹಿತಿ ಹೆಂಗ್ ಬರುತ್ತೆ? ಮನುಷ್ಯನ ಜೀವಕ್ಕೆ ಬೆಲೆ ಇಲ್ವಾ? ನಾವು ಬಹಳ ಸೀರಿಯಸ್ ಆಗಿ ತಗೊಂಡು ರಾಜ್ಯದಲ್ಲಿ ಕಡಿಮೆ ಆಗಿದೆ ನಮ್ದು, ಗೊತ್ತಾ ನಿಮ್ಗೆ? ಮೇಡಮ್ ಚಿಕ್ಕನಾಯಕನಹಳ್ಳಿಲಿ ಜಾಸ್ತಿ ಆಗಿದೆ. ಇಲ್ಲ, ನೆನ್ನೆ ಒಬ್ಬ ಸತ್ತರಿ ಸರ್. ರಸ್ತೆ ಒಳ್ಳೆ ರಸ್ತೆಗಳನ್ನ ನಿರ್ಮಾಣ ಮಾಡೋದು ಸಹಾಯಕಲ್ಲ. ಒಳ್ಳೆ ರಸ್ತೆ, ನಿಮಿಷ ಕೇಳಿ ಸರ್, ಒಳ್ಳೆ ರಸ್ತೆಗಳನ್ನ ನಿರ್ಮಾಣ ಮಾಡೋದು ಜನ ಸಹಾಯಕಲ್ಲ. ಜನ ಗೌರವಯುತವಾಗಿ ಓಡಾಡ್ಲಿ, ಸೇಫ್ಟಿಯಾಗಿ ಓಡಾಡ್ಲಿ ಅಂತ. ಇವತ್ತು ಸಹ ಬಸ್ಸೇ ಉಳ್ಕೊಂಡು ಹೋಗ್ತಾವ ಆ ರಸ್ತೆಯಲ್ಲಿ, ರೋಡ್ ಗ್ರಿಪ್ಪೇ ಇಲ್ಲ, ಅದನ್ನು ನೀವು ಆಕ್ಸಿಡೆಂಟ್ ಅಂತೀರಲ್ರಿ. ರೋಡ್ ಸೇಫ್ಟಿ ಮೀಟಿಂಗ್ ಅಲ್ಲಿ ನಿಮ್ DSP ಇದನ್ನು ಕೊಡಕ್ಕೆ ಹೇಳಿ ಮಾಹಿತಿ. ಸಾಲ್ಕಟ್ಟೆ ಕ್ರಾಸ್ ಇಸ್ ದ ಮರ್ಡರ್ ಸ್ಪಾಟ್. ಸಾಲ್ಕಟ್ಟೆ ಕ್ರಾಸು ಮರ್ಡರ್ ಸ್ಪಾಟ್. ಇವತ್ತಿನ ತನಕ ಇವ್ರು ಯಾರು ಸಹ ಅದನ್ನ ಆಕ್ಸಿಡೆಂಟ್ ಸ್ಪಾಟ್ ಅಂತಾರೆ, ಅದು ಆಕ್ಚುಲಿ ಮರ್ಡರ್ ಸ್ಪಾಟ್. ಅದು ನ್ಯಾಷನಲ್ ಹೈವೇರು ಮಾಡಿರ್ತಕ್ಕಂಥ ಮರ್ಡರ್ ಸ್ಪಾಟ್ ಅದು.